ಪೌತಿ ಖಾತೆ ಆಂದೋಲನದಿಂದ ಕೃಷಿಕರಿಗೆ ಬಹಳಷ್ಟು ಅನುಕೂಲ. ತಹಶೀಲ್ದಾರ್ ಗಗನ ಸಿಂಧು, ಶಿಡ್ಲಘಟ್ಟ. 4-5 ತಲೆಮಾರಿನಿಂದ ಖಾತೆಯಾಗದ ರೈತರ ಜಮೀನನ್ನು ಈ ಪೌತಿ ಖಾತೆ ಮಾಡುವ ಮೂಲಕ ಪೌತಿ ಖಾತೆ ಆಂದೋಲನವನ್ನು ಯಶಸ್ವಿಗೊಳಿಸಲು ತಾಲೂಕು ಆಡಳಿತದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಇದಕ್ಕೆ ಖಾತೆದಾರರು ಸಹಕರಿಸಿ ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ತಹಶೀಲ್ದಾರ್ ಗಗನ ಸಿಂಧು ಹೇಳಿದರು. ಮೊಬೈಲ್ ಮತ್ತು ಲ್ಯಾಪ್ಟಾಪ್ನಲ್ಲಿ ಆ್ಯಪ್ ಮೂಲಕ ಈ ಪೌತಿ ಖಾತಾ ಆಂದೋಲನಕ್ಕೆ ನಗರದ ಗಾಂಧಿನಗರ ಸಮೀಪ ವಿಜಯನಗರ ಹೆಬ್ಬಾಗಿಲು ಬಳಿ ತಹಶೀಲ್ದಾರ್ ಗಗನ ಸಿಂಧು ಚಾಲನೆ ನೀಡಿ ಮಾತನಾಡಿದರು. ಕಸಬಾ ವ್ಯಾಪ್ತಿ ಮತ್ತು ಜಂಗಮಕೋಟೆ ವ್ಯಾಪ್ತಿಯ ಮಳಮಾಚನಹಳ್ಳಿ ಗ್ರಾಮದಲ್ಲಿ ರೈತರ ಜಮೀನುಗಳು 2-3 ತಲೆಮಾರಿನಿಂದ ಖಾತೆಯಾಗದೆ ಉಳಿದುಕೊಂಡಿರುವ ಜಮೀನುಗಳ ಖಾತೆ ಮಾಡಿಸುವ ಸಲುವಾಗಿ ಈ ಪೌತಿ ಖಾತೆ ಅಭಿಯಾನವನ್ನು ಮಾಡುತ್ತಿದ್ದೇವೆ ಎಂದರು. ಪೌತಿದಾರರ ಜಮೀನಿನ ಖಾತೆಗಳು ಬದಲಾವಣೆಯಾಗದೆ ಮರಣ ಹೊಂದಿದವರ ಹೆಸರಿನಲ್ಲಿಯೇ ಇದ್ದು ವಾರಸುದಾರರು ಸರ್ಕಾರದ ಹಲವು ಸವಲತ್ತುಗಳಿಂದ ವಂಚಿತರಾಗುತ್ತಿದ್ದಾರೆ. ಆದ್ದರಿಂದ ಅವರ ಕುಟುಂಬ ಸದಸ್ಯರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮರಣ ಹೊಂದಿದವರ ಮನೆ ಬಾಗಿಲಿಗೆ ಬರಲಿದ್ದು ಪೂರಕ ದಾಖಲೆಗಳನ್ನು ನೀಡಿದರೆ ವಾರಸುದಾರರ ಹೆಸರಿಗೆ ನೋಂದಣಿ ಮಾಡಿ ಪೌತಿ ಖಾತೆ ಮಾಡಿಕೊಡ್ತೇವೆ. ಸಾಕಷ್ಟು ವರ್ಷಗಳಿಂದ ಬಾಕಿ ಇರುವ ಜಮೀನಿನ ಖಾತೆಗಳನ್ನು ಸಂಬಂಧಿಸಿದ ವಾರಸುದಾರರು ಅಥವಾ ಕುಟುಂಬ ಸದಸ್ಯರ ಹೆಸರಿಗೆ ಪೌತಿ ಖಾತೆ ಮಾಡುವ ಮೂಲಕ ಶಿಡ್ಲಘಟ್ಟ ತಾಲೂಕಿನ ರಾಜ್ಯಕ್ಕೆ ಮಾದರಿಯಾಗಬೇಕು. ಈಗ ರಾಜೇಶ್ ಅವರು ಅಪ್ಲಿಕೇಶನ್ ಕೊಟ್ಟು ನಮ್ಮ ತಾಯಿ ಹೆಸರಲ್ಲಿ ಪೌತಿ ಖಾತೆ ಏನಿದೆ ನಮ್ಮ ತಂದೆ ರಾಸ್ತಿ ನಮ್ಮ ತಾಯಿ ಹೆಸರಲ್ಲಿ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಈಗ ನಮ್ಮ BA ಲಾಗಿನ್ ಈ ತರ ಓಪನ್ ಆಗುತ್ತೆ. ಈ ತರ ಅಪ್ಲಿಕೇಶನ್ ಫಾರ್ಮ್ ಒಂದು ಕ್ರಿಯೇಟ್ ಮಾಡಿರ್ತೀವಿ ನಾವು. ಈ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಅವ್ರದ್ದು ಏನಿದೆ ಫಸ್ಟ್ ಅರ್ಜಿ ಕೊಡ್ಬೇಕು. ಫಾರ್ಮ್ 19 ಅಲ್ಲಿ ಯಾರ ಹೆಸರಿಲ್ಲ ಯಾರಿಗೆ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿರ್ತಾರೆ. ಆಮೇಲೆ ಅವ್ರ ವಂಶವೃಕ್ಷ, ಕಂದಾಯ ಇಲಾಖೆಯ ವಂಶವೃಕ್ಷ ಇರುತ್ತೆ. ಇದರಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಯಾರಿದ್ದಾರೆ, ಅವ್ರ ಅಪ್ಪ ಯಾರಿದ್ದಾರೆ, ಚಿಕ್ಕ ಮುನಿಯಪ್ಪ ಅವರು, ಅವ್ರ ಅಮ್ಮ ಸುನಂದಮ್ಮ ಅನ್ನೋರು, ಅವ್ರ ಹೆಸರು ಖಾತೆ ಬರ್ಬೇಕು. ಮತ್ತೆ ಅವ್ರ 3 ಜನ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ವಂಶವೃಕ್ಷ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದ್ರೆ ಮೇಡಮ್ ಅವ್ರದ್ದು ಕೊಡ್ಬೇಕಾ? ಹೌದು, ಎಲ್ಲರಿಗೂ ಕೊಡ್ಬೇಕು. ಗಂಡ್ ಮಕ್ಳು ಹೆಣ್ಮಕ್ಳಿಗೆ ಎಲ್ಲರಿಗೂ ಸಮಾನವಾಗಿ ಜಂಟಿ ಏನಿದೆ ಅದನ್ನ ಕೂಡಿಸ್ತೀವಿ. ಇಲ್ಲಿ ನಮ್ಮ ತಾಯಿ ಹೆಸರಲ್ಲಿ ಕೂಡಿಸಿ ಅಂತ ಹೇಳಿರೋದ್ರಿಂದ ಮಕ್ಳ ಹೆಸರಲ್ಲಿ ಕೂಡಿಸ್ತಿಲ್ಲ, ಬರೀ ತಾಯಿ ಹೆಸರಲ್ಲಿ ಕೂಡಿಸ್ತೀವಿ. ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಇವಾಗ RTC ಅಲ್ಲಿ RTC ಅಲ್ಲಿ ಅವ್ರ ಹೆಸರು ಇರ್ಬೇಕು. ಇವಾಗ ಕೆಲವೊಂದ್ಸಲ ಪೌತಿ ಆಗಿದ್ದಾರೆ, ನಮ್ದು ಕುಟುಂಬದ ಆಸ್ತಿ ಹೆಸರು ಬನ್ನಿ ಅಂದ್ರೆ ಅದನ್ನ ಮಾಡಕ್ ಬರಲ್ಲ. ಪಾಣಿಯಲ್ಲೂ ಅದೇ RTC ಅದೇ ಸರ್ವೆ ನಂಬರ್ಗೆ ಅವ್ರ ಹೆಸರು ಇರ್ಬೇಕು. ಆ ತರ ಬಂದಿರೋದು ಒಂದು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಇವಾಗ ನಾವು ಎಂಟ್ರಿ ಮಾಡಿದ್ದೀವಿ, ಬನ್ನಿ.